ಸ್ವಯಂ ಉದ್ಯೋಗ ಮಾಡಿ ಅದ್ರಾಗ ಬರ್ತಕ್ಕಂಥ ಹಣದಲ್ಲಿ ಊಟ ಮಾಡ್ತೀವಿ. ಒಟ್ನಲ್ಲಿ ಕೆಲಸ ಮಾಡ್ದಂಗಂತೂ ಇಲ್ಲ. ನಾವು ಋಣದ ಕೂಳ್ ತಿನ್ನಲ್ಲಮ್ಮ. ಋಣದ ಕೂಳ್ ಬೇಡ ನಿಮಗೆ. ನಮ್ಮಮ್ಮ ವಯಸ್ಸಾಗೈತೆ ಪಾಪ ಅವ್ರು ಸಾಕೊಂಡು ಏನ್ ಸಾಕ್ತಾರೆ. ನಿಜ. ಯಾರು ಒಂದು ರೂಪಾಯಿ ಕೊಡುವಂತಲೂ ಕೇಳಲ್ಲ. ಸ್ವಾಭಿಮಾನ. SSLCನೇ ಲಾಸ್ಟ್ ನಿಮ್ದು? ಅವಾಗಲೇ ನಾನು ಯಾವಾಗಲೂ ದಿನನಿತ್ಯ ನ್ಯೂಸ್ ಪೇಪರ್ ಹೋಗ್ತಿತ್ತು. ಓದ್ಬೇಕಾದ್ರೆ ಒಂದಿನ ಹಿಂಗೆ ನಮ್ಮ ಶಿವರಾತ್ರಿ ಯಾವುದೋ ಒಂದು ಅವಾಗ ಲೆಟ್ರ್ ಹಾಕ್ಬೇಕಾಯ್ತು. ಲೆಟ್ರ್ ಬರೋದು ಹಾಕಿ ಬರೋಕರ ಲೆಟ್ರ್ ಬರೋಕರ ಕಮ್ಗೆ ಬಿಸಾಕ್ದಂಗೆ ಆಯ್ತು. ಹಂಗೆ ಕಮ್ಗೆ ಬಿಸಾಕ್ ಒಂದು ತಿಂಗಳು ನನಗೆ ಕಣ್ ಕಾಣ್ದಂಗೆ ಆಗಿ ಆಮೇಲೆ ನಾನು ರೈಲಿ ಬೀಳಕ್ಕೆ ಹೋಗಿದ್ದೆ. ನಿಮಗೆ ಯಾವತ್ತಾದ್ರೂ ಕಣ್ಣಿಲ್ಲ ನನಗೆ ಇರ್ಬೇಕಿತ್ತು ಅಂತ ಯಾವ ಥರ ಅನ್ಸಿದ್ಯಾ? ಈಗಿಂತ ನೋಡಿದ್ರೆ ಹಿಂಗಿರೋದೇ ಬೆಟ್ರು ಅನಿಸ್ತದೆ. ಆರಾಮ ನಮ್ಮ ಪಾಡಿ ದೇವ್ರ ಇದ್ದಂಗೆ ಇರ್ಬೋದು. ನಾನು ಸೀರೆ ತಗೊಂಡಿದ್ದೆ, ನಿಮ್ಮ ಅಮ್ಮಂಗೆ ಒಂದು ಕೊಟ್ಬಿಡಿ. ನಮ್ಮಮ್ಮರಿಗೆ? ನಿಮ್ಮಮ್ಮ ಅವರಿಗೆ ಚೆನ್ನಾಗ ನಾವು ಅಲ್ಲಿ ಬರ್ತಿದ್ದ ಕರೆದು ಚೆನ್ನಾಗಿ ಮಾತಾಡಿಸಿ ಮಜ್ಜಿಗೆ ಕುಡಿಸಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರಲ್ಲ ಅದೇ ಒಂದು ಖುಷಿ ಆಯ್ತು ಅಂತ. ಒಂದು ಫೋಟೋ ತೆಕ್ಕೊಳ್ಳೋಣ? ತಗೋಬೋದು ಆರಾಮಾಗಿ. ನಗಲ್ವಾ? ಏನ್ ಹೆಸರು ನಿಮ್ದು? ರುದ್ರೇಶ್. ನಿಮ್ಮ ಹೆಸರು? ಯಾವ ಊರು ನಿಮ್ದು? ಬೆಂಗಳೂರಿಗೆ ಏನಕ್ಕೆ ಬಂದಿದ್ದೀರಾ? ನಾವು ಜನ ಇಲ್ಲ ಖರ್ಚು ಯಾವ ಸಿಕ್ಕತ್ತದು. ಮಜ್ಜಿಗೆ ಕೂಡ ಸಿಕ್ಕರು ಬಿಡಲ್ಲ. ಹೌದಾ? ಅದು ಕೂಡ ಮಾಡ್ತೀವಿ. ಮಜ್ಜಿಗೆ ಪಾಕೆಟು ಇಂಥವೆಲ್ಲ ಮಾಡ್ತೀವಿ. ಒಟ್ನಲ್ಲಿ ಕೆಲಸ ಮಾಡ್ದಂಗಂತೂ ಇಲ್ಲ. ನಾವು ಹಂಗೆ ಋಣದ ಕೂಳ್ ತಿನ್ನಲ್ಲಮ್ಮ. ಋಣದ ಕೂಳ್ ತಿನ್ನಲ್ಲ. ಋಣದ ಕೂಳ್ ಬೇಡ ನಿಮಗೆ. ಹೆಸರು ಗೊತ್ತಾಗ್ಲಿಲ್ವಲ್ಲ? ನನ್ನ ಹೆಸರು ಗಿರಿಜಾ ಅಂತ. ನಿಮಗೆ ಹುಟ್ಟಾಗ್ಲಿಂದಾನೇ ಕಣ್ಣಿಲ್ವಾ? ಎಲ್ಲೂ ತೋರಿಸ್ಲಿಲ್ವಾ? ಎಲ್ಲ ತೋರಿಸಿದೆಲ್ಲ ಮಾಡಿಲ್ಲ. ಇದು ಮರವಿತ್ತು ಹೋಗ್ಬಂದು ಅಂತ ಆಪ್ರೇಷನ್ ಮಾಡ್ತಿದ್ದೆ ಅಷ್ಟೇ. ಅಲ್ಲ, ಒಂದೇ ಜಾಗದಲ್ಲಿ ನೀವು ಕುತ್ಕೊಳಕ್ ಆಗಲ್ವಾ? ಎಲ್ಲ ಹಂಗ ಕುತ್ಕೊಂಡು ಹಂಗೆ ನಮಗೆ ದುಡ್ಡಾಗಲ್ಲ. ಕಡೆ ಹೋದ್ರೆ ನಮಗೆ ಸೇರಾಗ್ತವೆ. ನಿಮಗೆ ಇದು ಬಿಟ್ರೆ ಬೇರೆ ಕೆಲಸ ಏನೂ ಇಲ್ವಾ? ಕಣ್ಕಂಡ್ರೆ ಈ ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸನೂ ಇಲ್ಲ. ನಿಮ್ದು ಸ್ವಂತ ಊರು ಚಿತ್ರದುರ್ಗ. ಬಂದು ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ? ಎಷ್ಟು ದಿನಕ್ಕೆ ಒಂದ್ಸತಿ ಹೋಗ್ತೀರಾ? ತಿಂಗಳಿಗೆ ಒಂದ್ಸರಿ 2 ತಿಂಗಳು. ನಮ್ಮಮ್ಮ ವಯಸ್ಸಾಗೈತೆ ಪಾಪ ಅವ್ರು ಸಾಕೊಂಡು ಏನ್ ಸಾಕ್ತಾರೆ. ನಿಜ. ಹೌದಣ್ಣ, ಹೌದು. ಅವ್ರನ್ನ ಏನು ಕೇಳಲ್ಲ ನಾವು. ನಮ್ಮ ಅನ್ನ ನಾವು ತಿಂತೀವಿ, ಬಿಸಿಲನ್ನೆಲ್ಲ ಬೆಳ್ಳರನ್ನಲ್ಲ. ನಾವು ಸೇಲ್ ಮಾಡ್ತೀವಿ, ಅದ್ರ ಬರ್ತಕ್ಕಂಥ ದುಡ್ಡು ನಾವು ಅನ್ನ ತಿಂತೀವಿ. ನಾವು ಹಿಂಗೆ ಐಟಮ್ ಕೂಡ ಮಾರಾಟ ಮಾಡಿ ಸ್ವಯಂ ಉದ್ಯೋಗ ಮಾಡಿ ಅದ್ರಾಗ ಬರ್ತಕ್ಕಂಥ ಹಣದಲ್ಲಿ ಊಟ ಮಾಡ್ತೀವಿ. ತಿಂಗಳಿಗೆ ಏನಾರು ಮನೆಗೆ ಕಳ್ಸೋದು ಏನಾರು ಮಾಡ್ತೀರಾ? ನಮ್ಮ ಡೈಲಿ 500 ರೂಪಾಯಿ ಆದ್ರೆ 15,000 ರೂಪಾಯಿ ಆಕೈತಿ. ಹೌದು. 5,000 ರೂಪಾಯಿ 10,000 ರೂಪಾಯಿ. ಯಾರು ಕೂತ್ಕೊಂಡು ಮಾತಾಡಿಸ್ತಾರಾ? ಹೆಂಗನ್ಸುತ್ತೆ ಜೀವನ ನಿಮ್ದಲ್ಲ? ಕೆಟ್ಟದ್ದನ್ನು ನೋಡಲ್ಲ, ಕೆಟ್ಟದ್ದನ್ನು ಕೇಳಲ್ಲ, ಕೆಟ್ಟದ್ದನ್ನು ಮಾಡಲ್ಲ. ಒಂಚೂರು ಕಾಣಿಸಲ್ವಾ ನಿಮಗೆ? ನಮ್ಗೆಲ್ಲ ಕಟ್ಲು ಕಾಣುತ್ತೆ ಅಷ್ಟೇ. ಏನು ಮನುಷ್ಯರು ಕಾಣಲ್ಲ, ಏನು ಕಾಣಲ್ಲ. ಒಟ್ನಲ್ಲಿ ನಿಮಗೆ ದಾರಿ ತೋರಿಸೋದು ಇದು. ಇದು ಗದ್ದೆ ರೋಡ್ ಇದೆ. ಹಚ್ಕೊಂಡ್ರೆ ರೋಡು ಅಂತ ಸೈಡ್ 4 ಲೈನ್ ಟಪ್ ಅಂತತ್ತೆ. ಹೌದು. ಟಪ್ ಅಂದ್ರೆ ಮಣ್ಣಿನ ರೋಡ್ ಅಂತ. ಆ ಮಣ್ಣು ಯಾವ ಇದ್ದಾಗ ಮಣ್ಣಿನ ರೋಡ್ ಐತಂತ ಸರ್ಕೊಂತೀವಿ. ಮುಂದೆ ಯಾವ ದನ ಕರುಗಳು ವೆಹಿಕಲ್ ನಿಂತರೆ ಕೋಲಿ ಟಚ್ ಆಗ್ತದೆ. ಟಚ್ ಆಗುತ್ತೆ. ಎಷ್ಟು ವರ್ಷ ನಿಮಗೆ ಇವಾಗ? 40 ವರ್ಷ. ನಿಮಗೆ ಮಾತ್ರ ಪಾಪ ಹಿಂಗಾಗಿದ್ದ? ನಮಗೆ SSLC ಓದಿಂದ ಆಗಿರೋದು. 10th ಓದಿಂದ ಹಂಗಾಗಿತ್ತು. ಯಾಕೆ ಏನಾಯ್ತು 10th ಆದ್ಮೇಲೆ? ನರವೀಕಾಗಿ ಹೋಗ್ತೀವಿ.
ತೋರ್ಸಿಲ್ವಾ ಡಾಕ್ಟ್ರಿಗೆ? ಎಲ್ಲ ಕಡೆ ಹೋದಂಗೆ ಸಾಯಿಬಾಬಾ ಪುಟ್ಬರ್ತಿ, ಹಾ ಬೆಂಗಳೂರು ನಾರಾಯಣ ನೇತ್ರಾಲಯ ಹಾ ಎಲ್ಲ ತೋರಿಸಿ ಎಲ್ಲ ತೋರ್ಸಿದ್ವಿ, ಬಟ್ ನಿಮಗೆ ಇದು ಬರ್ಲಿಲ್ಲ. ನರಗಳಿಲ್ಲ, ಬರಲ್ಲ. ಈ ದಿನ ಇದೇ ಏರಿಯಾಕ್ ಹೋಗ್ಬೇಕು ಆ ತರ ಏನಾರು ಇದೆಯಾ? ಯಾವ ಏರಿಯಾ ಅನ್ನಂಗಿಲ್ಲ, ದಿನ ಒಂದೊಂದು ಎಲ್ಲಿ ಕಡೆ ಹೋಗ್ತೀವಿ. ಈಗ ಮೊನ್ನೆ ಇದಕ್ಕೆ ಹೋಗ್ತೀವಿ, ಹುರ್ಗುಂಟೆ ಪಾಳ್ಯ ಅಲ್ಲೆಲ್ಲ ಹೋಗಿದ್ವಿ. ಅಲ್ಲಿ ತನಕ ಹೋಗಿದ್ರಾ? ಆ ಕಡೆ ಎಲ್ಲ ಹೋಗ್ತೀವಿ. ಬೆಳಗ್ಗೆ 7 ಗಂಟೆಗೆ ಬಿಟ್ರೆ ಮನೆಗೆ ಸೇರೋದು ಎಷ್ಟೊತ್ತಾಗುತ್ತೆ ನೀವು? ಮತ್ತೆ 8 ಗಂಟೆಗೆ. ರಾತ್ರಿ 8 ಗಂಟೆ ಆಗುತ್ತಾ? ಸುಸ್ತಾಗಲ್ವಾ ಅಷ್ಟು ಕಿಲೋಮೀಟರ್ ನಡೆದು 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 ನಿಮಗೆ? ಏನಾಗಲ್ಲ, ಅದರಲ್ಲಿ ರೆಸ್ಟ್ ತಗೊಂತಿರ್ತೀವ, ಅಲ್ಲಿ ಇಲ್ಲಿ ಕೂತಂತೀವಿ. ಇದೆಲ್ಲ ಮೆಜೆಸ್ಟಿಕ್ ಅಲ್ಲಿ ಎಲ್ಲಿ ತಗೊಳ್ಳೋದು ನೀವು? ಕೊಟ್ಟಂಗೆ ತಂತೀವಿ, ಕೊಡ್ಸಲಂತೆ ಕಮ್ಮಿಯಾಗಿ ಕೊಡ್ತಾರೆ. ಹಾಂ, ನಮಗೆ ಅದು ಬರ್ತಕ್ಕಂಥ ಲಾಭ ನಮಗೆ. ಜೀವನಕ್ಕೆ ಸಾಕಾಗುತ್ತಾ? ನಮ್ದೇನೈತೆ ಊಟ ಅಷ್ಟೇ, ನಮ್ದು ಯಾವುದೇ ಆಗ್ಬಿಟ್ಟಿಲ್ಲ. ಬೀಡಿ ಸಿಗರೇಟು ಕುಡ್ತಾ ಯಾವೂ ಇಲ್ಲ, ಊಟ ಅಷ್ಟೇ ನಮ್ದು. ನಿಮಗೆ ಯಾವತ್ತಾದ್ರೂ ಕಣ್ಣಿಲ್ಲ ನನಗೆ ಇರ್ಬೇಕಿತ್ತು ಅಂತ ಯಾವ ತರ ಅನ್ಸಿದ್ಯಾ? ಅಮ್ಮ ಇದು ಪ್ರಪಂಚ ನೋಡಿದ್ರೆ ಮತ್ತೆಲ್ಲ ನೋಡಿ ಬಿಟ್ಟಿದ್ದೀವಿ ನಾವು. ಆಗಿಂತ ಈಗಿಂತ ನೋಡಿದ್ರೆ ಹಿಂಗಿರೋದೇ ಬೆಟ್ರು ಅನಿಸ್ತದೆ. ಆರಾಮ ನಮ್ಮ ಪಾಡಿ ದೇವ್ರ ಇದ್ದಂಗೆ ಇರ್ಬೋದು ಅಷ್ಟೇ. ದೇವ್ರಿದೇನೆ ಅಂತೀರಾ? ದೇವರು ಕುಡಿಯೋಂಥ ನೀರಿನಾಗೂ ದೇವ್ರ. ನಾವು ಹೊಸವಾದಾಗ ನೀರು ಕುಡಿದ್ರೆ ಮತ್ತೆ ಒಂದು ಲೋಟ ನೀರು ಕುಡಿದ್ರೆ ಹೌದು, ಬಾಯಿಯವ್ರಿಗೆ ಇತ್ತಪ್ಪ ಹೆಂಗೆ ಒಂದು ಲೋಟ ಸಮಾಧಾನ ಅಂತೀವಿ. ಊಟ ಮಾಡ್ತೀವಿ. ಈಗ ನೀವು ಅನ್ನ ಹಶ್ವಾಗಿರುತ್ತೆ, ಊಟ ಮಾಡ್ತೀವಿ. ಅನ್ನ ಊಟ ಮಾಡಿದ್ರೆ ಎಷ್ಟೋ ಸಮಾಧಾನ ಅಂತ ಊಟ ಮಾಡಿದ್ವಿ. ಅದ್ರಲ್ಲೇ ದೇವ್ರಿದಾನಲ್ಲ. ದೇವ್ರ ನಮಗೆ ಸತ್ತಾಗ 6 ಅಡಿ 3 ಅಡಿ ಜಾಗ ಕೊಡ್ತಾರಲ್ಲ ಭೂಮಿ ತಾಯಿ, ಅವಳು ನಿಜವಾದ ದೇವ್ರ ಅಂತ ತಿಳ್ಕೊಬೇಕು. ನೀವೇನು ಓದಿದ್ದೀರಾ? SSLC. SSLCನೇ ಲಾಸ್ಟ್ ನಿಮ್ದು? ಅವಾಗಲೇ ನಾನು ಯಾವಾಗಲೂ ದಿನನಿತ್ಯ ನ್ಯೂಸ್ ಪೇಪರ್ ಹೋಗ್ತಿದ್ದೆ. ಓದ್ಬೇಕಾದ್ರೆ ಒಂದಿನ ಹಿಂಗೆ ನಮ್ಮ ಶಿವರಾತ್ರಿ ಯಾವುದೋ ಒಂದು ಅವಾಗ ಲೆಟ್ರ್ ಹಾಕ್ಬೇಕಾಯ್ತು. ಲೆಟ್ರ್ ಬರೋದು ಹಾಕಿದ್ದೆ ಬರೋಕರ ಲೆಟ್ರ್ ಬರೋಕರ ತೆಗೆದು ಬಿಸಾಕ್ದಂಗೆ ಆಯ್ತು. ಹಂಗೆ ತೆಗೆದು ಬಿಸಾಕ್ ಒಂದು ತಿಂಗಳೇ ನನಗೆ ಕಣ್ಕಂದಂಗೆ ಆಯ್ತು. ಆಮೇಲೆ ನಾನು ರೈಲಿ ಬೀಳಕ್ಕೆ ಹೋಗಿದ್ದೆ. ಒಬ್ಬ ರೈಲ್ವೆ ಪೊಲೀಸು ನನ್ನ ತಟ್ ನನ್ನ ಮಗನೇ, ನಮ್ಮ ಅಣ್ಣನ ಮಗನ ಹಿಂಗೆ ಇದ್ದಾನೆ, ಅವನಿಗೆ ಕಾಣಲ್ಲ, ಅವನು ಈಗ ಅವನು ಬಾ ಅವನ ಹತ್ರ ಕರ್ಕೊಂಡು ಹೋಗ್ತೀನಿ, ಆ ಥರ ಜೀವ ಕಳ್ಕೊಂಡು ಏನು ಸಾಕಾಕತ್ತೆ, ಕಣ್ಣಿಲ್ಲ ದೇವಸ್ಥಾನ ಇಲ್ಲ ಅಂತೇಳಿ ಅವನು ರೈಲ್ವೆ ಇದ್ರನು ಅವರೇ ನಿಮ್ಮನ್ನ ತಡೆದಿದ್ದವತ್ತು. ಅವತ್ತು ಅವರೇ ರೈಲ್ವೆ ಟ್ರಾಫಿಕ್ ಪೊಲೀಸ್ನವ್ರನ್ನೇ ತಡೋದು ನನ್ನ. ನೋಡಿ, ಅವತ್ತು ಅವರು ನಿಮ್ಮನ್ನ ತಡೆದಿದ್ದಕ್ಕೆ ಇವತ್ತು ಇಲ್ಲಿ ಇದ್ದೀರಾ ನೀವು. ಅವ್ರ ಅಣ್ಣ ಮಗಂತ ಕರ್ಕೊಂಡು ಹೋದ್ರು. ಅವ್ರ ಅಣ್ಣ ಮಗ ಎಲ್ಲ ಮೊಬೈಲ್ ರೀಚಾರ್ಜ್ ಮಾಡೋದು, ಈ ಥರದವೆಲ್ಲ ಎಲ್ಲ ಏನೋ ಐಟಮ್ಸ್ ಕೂಡ ಬಿಸ್ನೆಸ್ ಮಾಡೋಣ. ಅವ್ನಿಗೆ 2 ಕಣ್ಣು ಕಾಣಲ್ಲ. ಅವ್ರು ಮಾಡೋದು ನೋಡಿ ನೀನು ಯಾಕೆ ಈ ಥರ ಮಾಡಬಾರ್ದು, ಜೀವ ಕಳ್ಕೊಂಡಿದ್ರೆ ಏನು ಸಿಗ್ತಿತ್ತು ಅಂತ ಹೇಳಿದ್ದೆ. ನಾವು ಬೆಂಗಳೂರಿಗೆ ಬಂದು ಅಲ್ಲೆಲ್ಲ ಟ್ರೈನಿಂಗ್ ತಗೊಂಡು ಈ ಥರ ಇದಕ್ಕೊಂದು ದಾರಿ ಆಗ್ತಂತ. ಒಳ್ಳೇದಾಯ್ತು ಬಿಡಿ. ಆಮೇಲೆ ಒಂದಿನ ಸಾಯಿಬಾಬಾ ಪುಟ್ಬರ್ತಿ ಅಂತೇಳಿ ಅಲ್ಲಿ ಹಾಸ್ಪಿಟ್ಲ್ ಐತಿ, ಬೆಂಗಳೂರಾಗ ಐತೆ. ಅದ್ರದ್ದು ಹೆಡ್ ಆಸ್ಪತ್ರೆ ಅಲ್ಲೇ ಐತಿ, ಸಾಯಿಬಾಬಾ ಪುಟ್ಬರ್ತಿ. ಅಲ್ಲಿ ಹೋದಾಗ ಸಣ್ಣ ಸಣ್ಣ ಮಕ್ಕಳು ಕೂಡ ಬಂದಿತ್ತು. ಎಷ್ಟು ಜನ ಬಂದಿದ್ರು ಅಂದರೆ ಒಂದು 3 ಲಕ್ಷಕ್ಕಿಂತ ಎಷ್ಟು ಜನ ಬಂದಿದ್ರು. ಅಂಥ ಸಣ್ಣ ಸಣ್ಣ ಮಕ್ಕಳು ಕೂಡ ಕಣ್ಣು ಕಾಣಲ್ಲ ಅಲ್ಲಿ. ನಾನು ಒಬ್ಬನೇ ಅಂತ ಮಾಡಿದ್ದೆ, ಎಷ್ಟೊಂದು ಜನ ಇದ್ದಾರೆ ಅಲ್ಲಿ. ಇವರು ನಿಮಗೆ ಅವಾಗ ಧೈರ್ಯ ಬಂತು, ನಾಲ್ಕೆ ಬರ್ದಲ್ಲ ಅಂತ ಹೇಳಿ. ಎಷ್ಟೋ ಜನ ಸ್ವಯಂ ಉದ್ಯೋಗ ಮಾಡೋರು ನೋಡಿದೆ. ಅಲ್ಲಿ ಒಬ್ಬನು ನಮಗೆ ಗೈಡ್ ಕೊಟ್ಟ, ಈ ಥರ ಹಿಂಗೈತೆ ಅಂತ. ಅವನು ನೋಡ್ಕೊಂಬಂದು ನಾವು ಈ ಸ್ವಯಂ ಉದ್ಯೋಗಕ್ಕೆ ನಿಂತ್ಕೊಂಡು. ಎಷ್ಟು ವರ್ಷ ಆಯಿತು ಶುರು ಮಾಡಿದ್ರಿ ನೀವು? ಭಾಳ ವರ್ಷ ಆಯ್ತು, 7-8 ವರ್ಷ. ಕಣ್ಣಿದ್ದೇ ನಾವು ಸ್ವಲ್ಪ ಓಡಾಡೋದು ಕಷ್ಟ, ಎಡವ್ತೀವಿ, ಬೀಳ್ತೀವಿ. ನಿಮಗೆಲ್ಲ ಹೆಂಗ್ ಗೊತ್ತಾಗತ್ತೆ? ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೋಗ್ತಿರಲ್ಲಣ್ಣ? ನಮ್ಗೆ ಜೀವನ್ ಭೀಮಾ ನಗರದಾಗ ಸಂಸ್ಥೆ ಇದೆ. ಸಂಸ್ಥೆ ಐತಿ. ನಮ್ಗೆ ಅಲ್ಲಿ ಓಡಾಡೋದು ತರಬೇಕು ಹೆಂಗೆ ಅಂತೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಯಾವ ಸ್ಟೆಪ್ ಹತ್ತದ ಹಂಗೆ, ಯಾವ ಥರ ಬಸ್ಸು ಬಂದ್ರೆ ಯಾವ ಥರ ಕೈ ಅನ್ಬೇಕು, ಯಾವ ಥರ ನಿಲ್ಸ್ಬೇಕು, ಆ ಥರ ಪ್ರತಿಯೊಂದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ನಿಮಗೆ. ಅದಕ್ಕೆಲ್ಲ ಏನು ಟ್ರೈನಿಂಗ್ ಅಂದ್ರೆ ಇಷ್ಟು ತಿಂಗಳು ಅಂತಿರುತ್ತಾ? ಹೆಂಗದು? 45 ದಿನ ಇರ್ತೈತಿ. 45 ದಿನ. ಅದು ಮೊಬಿಲಿಟಿ ಟ್ರೈನಿಂಗ್ ಅಂತ. ಮೊಬಿಲಿಟಿ ಟ್ರೈನಿಂಗು. ಓಕೆ. ಅದ್ರಲ್ಲಿ ಇದೆಲ್ಲ ನಿಮಗೆ ಹೇಳ್ಕೊಡ್ತಾರೆ.
ಎಷ್ಟೋ ಜನ ಚೆನ್ನಾಗಿರೋರು, ಕಣ್ಣಿಲ್ದೇ ಇರೋರು, ಗಟ್ಟಿ ಇದ್ದವರು ಕೂಡ ಭಿಕ್ಷೆ ಬೇಡ್ತಿರ್ತಾರಲ್ಲ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಅದು ಮಾಡೋದು ತಪ್ಪದು ಅಲ್ವಾ? ಭಿಕ್ಷೆ ಯಾರನ್ನು ಬೇಡಬಾರ್ದು ಅಲ್ವಾ? ಅದು ಒಟ್ಟಿಗೆತ್ತಲ್ಲ. ಹೌದು, ಅವ್ರು ಕೊಡೋರು ಒಂದ್ಸರಿ ಕೊಡ್ತಾರೆ, 2 ಸರಿ ಕೊಡ್ತಾರೆ. ನಿಜ. ಅವ್ರು ಕೊಡೋರು ಇವನು ಏನು ಚಾಪಿಡಿಸ್ಕೊಡ್ತಾರೆ. ಆಮೇಲೆ ಸುಳ್ಳು ಹೇಳೋ ಜನ ನಾವು ಆ ಕೆಲಸ ಮಾಡಿದ್ದೀವಿ. ಮಾಡಿಂದ ಒಬ್ಬರು ಯಾರು ಹಿಂಗೆ ಹಿಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಮಗೆ ಬುದ್ಧಿ ಮಾತು ಹೇಳಿದರು, ತಮ್ಮ ಕಣ್ ಕಾಣಲ್ಲ, ಯಾವ್ದಾರ ಒಂದು ವೆಹಿಕಲ್ ಹೊಡ್ಕೊಂಡು ಹೋಗ್ತು, ಅವಾಗ ಏನು ಮಾಡ್ತೀರಿ ನೀವು? ಹೌದು, ಕರೆಕ್ಟ್. ನೀವು ಅಲ್ಲಿ ಸಿಗ್ನಲ್ಗೆಲ್ಲ ಅಲ್ಲಿ ಇಲ್ಲಿ ಭಿಕ್ಷೆ ಯಾವುದೋ ಒಂದು ವೆಹಿಕಲ್ ಕೂತಿತ್ತು ಅಂದರೆ ನಿಮ್ಮ ಜೀವ ಅಧ್ವಾನ ಕಥೆ. ಹೌದು, ಕರೆಕ್ಟ್. ಹಂಗೆ ಹೋಗ್ಬೇಡ್ರಿ. ಸ್ವಯಂ ಉದ್ಯೋಗ ಮಾಡೋದು ಭಾಳ ಸ್ಕೀಮ್ಗಳಿದಾವೆ. ಒಂದು ಖರ್ಚು ತಗೊಳ್ಳಿ, ಒಂದು 20 kg ಶೇಂಗಾ ತಗೊಂಡು ಅವ್ನ 3 ಪಟ್ಟು ಪ್ಯಾಕೆಟ್ ಮಾಡಿ, ಇಷ್ಟು ಪ್ಯಾಕೆಟ್ ಮಾಡಿ ಆ ಪ್ಯಾಕೆಟ್ಗೆ ಎಷ್ಟಂತ ರೇಟ್ ಹಾಕಿ ಮಾರ್ರಿ. ಹೌದು, ಅದ್ರ ನೀವು ಲಾಭ ಬರ್ತೈತೆ. ನಿಜ. ಮಜ್ಜಿಗೆ ಪ್ಯಾಕೆಟ್ ತಗೊಳ್ರಿ. ಹೌದು, ಅದ ಒಂದು ಪ್ಯಾಕೆಟ್ಗೆ ಏನಂದ್ರೆ ಒಂದು 5,000 ರೂಪಾಯಿ ಲಾಭ ಬರ್ತೈತೆ. ಹೌದು, ಈ ತರ ಎಲ್ಲ ಗೈಡ್ ಕೊಟ್ಟರು. ಸರಿ, ಈಗ ನೀವು ಮಾರ್ತೀರಾ, ಇಷ್ಟೇ ದುಡ್ಡು ಕೊಟ್ಟಿದ್ದೀರ ಅಂತ ನಿಮಗೆ ಗೊತ್ತಾಗಲ್ವಲ್ಲ? ಇಲ್ಲ, ನಮ್ಗೆ ಯಾರು ಮೋಸ ಮಾಡಲ್ಲ. ಇದಾರೆ, ಎಲ್ರು ಹಂಗ್ ಮಾಡಲ್ಲ. ಎಲ್ರು ಹಂಗ್ ಮಾಡಲ್ಲ ಪಾಪ. ಐದ್ಗಳು ಒಂದೇ ಸಂಕಿಲ್ಲ. ನಿಜ. ಇನ್ನು ನಮ್ಗೆ ನೋಡ್ಬಿಟ್ಟು ಚೇಂಜ್ ಇಸ್ಕೊಳಲ್ಲ ಅವರು, ಅಲ್ವಾ? ಹೌದು. ನಿಮ್ ತರ ಎಲ್ಲಾರು ಬದುಕ್ಬೇಕು ಅಣ್ಣ. ನೋಡಮ್ಮ ಅಂತಾರೆ, ಯಾರು ಇದ್ರೆ ನಮ್ಮಲ್ಲಿ ಬೇಕಾದ್ರೆ ಹೇಳಿ ನಾವು ಹೇಳ್ತೀವಿ. ಆಯ್ತು, ಸ್ವಯಂ ಉದ್ಯೋಗ ಮಾಡ್ತೀವಿ ಅನ್ನೋರು ಇದ್ರೆ ಫೀಲ್ಡ್ ವರ್ಕ್ ಮಾಡೋದು ಬೇಡ. 10, 20, 50, 100 ಕೊಡ್ತಾರೆ ಅಂತ ಸಿಗ್ನಲ್ಗೆ ಹೋದ್ರೆ ನಮ್ಗೆ ಡೇಂಜರ್ ಅದು. ಅದಕ್ಕೂ ಕಳ್ಸೋರು ಇರ್ತಾರ, ಬೇಜಾನ ಇದಾರಮ್ಮ. ಅವ್ರನ್ನ ಕರ್ಕೊಂಡು ಹೋಗಿದ್ಕೆ ಅವ್ರಿಗೆ ಇಷ್ಟಂತ ಫಿಕ್ಸ್ ಮಾಡ್ತಾರೆ. ಏನು 100 ಚೂಟ ಅವ್ರು ತಿಂತಾರೆ. ಅಲ್ಲ, ನಿಮಗೆ ಎಲ್ಲರೂ ದುಡ್ಡು ಕೊಡ್ತಾರೆ ಅಂದ್ರಲ್ಲ, ಅದನ್ನೆಲ್ಲ ಎಷ್ಟು ಬಂದಿದೆ ಏನು ಅಂತ ಹೆಂಗ್ ಕಂಡುಹಿಡಿತೀರಾ ಅಂತ? ಗೊತ್ತಾಗಲ್ಲ. ಫಸ್ಟ್ಗೆ ಕೇಳ್ತೀನಿ ಎಷ್ಟು ರೂಪಾಯಿ ನೋಟ್ ಅಂತ. ಅದನ್ನ ನೋಟ್ ಬೇರೆ ಈಗ ಚೆಕ್ ಮಾಡ್ತೀವಿ ನಾವು. ಅದಾಗ ಮೇಲ್ಗಡೆ ಹಿಂಗೆ ಗುರ್ತಿರ್ತವೆ, ಆ ಗುರ್ತಿ ಮೇಲೆ ಕಂಡುಹಿಡಿತೀರಾ? ತಣ್ಣಗಾತು ನಿಮ್ಮನ್ನ ತಣ್ಣಗಿಟ್ಟು ಸಾಕು. ನೀವು ಚೆನ್ನಾಗಿರ್ಬೇಕು ಪಾಪ. ಭಗವಂತ ಇನ್ನೂ ಜಾಸ್ತಿ ಆಯಸ್ ಕೊಟ್ಟು ಚೆನ್ನಾಗಿ ಕಾಪಾಡಿ. ಸ್ವಾಭಿಮಾನದಿಂದ ಸ್ವಯಂ ಉದ್ಯೋಗ ಮಾಡ್ತಿದ್ದೀರಾ. ಬೆವ್ರ ನೀರು ಹಿಡಿಬೇಕಮ್ಮ. ನಮ್ಮ ದೇಹ ಬೆವ್ರ ನೀರು ಹಿಡಿದ್ರೆ ಮಾತ್ರ ನಮಗೆ ಅನ್ನ ಸಿಗ್ತದೆ. ನಾನು ಸೀರೆ ತಗೊಂಡಿದ್ದೆ, ನಿಮ್ಮ ಅಮ್ಮಂಗೆ ಒಂದು ಕೊಟ್ಕೊಡಿ. ನಮ್ಮಮ್ಮರ್ಗ? ನಿಮ್ಮಮ್ಮ ಅವರಿಗೆ ಹಬ್ಬ ಇದೆ ಅಲ್ಲ, ಯುಗಾದಿ ಹಬ್ಬ, ಅವ್ರಿಗೆ ತಲುಪಿಸ್ಬಿಡ್ಬೇಕು ಈ ಸೀರೆನ. ತಗೊಳ್ಳಿ, ನೀವು ನಿಮ್ಮಮ್ಮಂಗೆ ಕೊಟ್ಬಿಡಿ. ಚೆನ್ನಾಗ ನಾವು ಅಲ್ಲಿ ಬರ್ತಿದ್ದಾರನ್ನ ಕರೆದು ಚೆನ್ನಾಗಿ ಮಾತಾಡಿಸಿ ಮಜ್ಜಿಗೆ ಕುಡಿಸಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರಲ್ಲ, ನಮ್ಗೆ ಅದೇ ಒಂದು ಖುಷಿ ಆಯ್ತು ಅಂತ. ಏನೋ ನಂಗೂ ಮಾತಾಡಿದ ಖುಷಿ ಆಯ್ತು. ಇಷ್ಟ ತನಕ ಟೈಮ್ ಕೊಟ್ಟು ನನಗೆ ಮಾತಾಡ್ಸಿದ್ರಲ್ಲ, ಥ್ಯಾಂಕ್ ಯು ಅಣ್ಣ. ನಿಮಗೂ ಕೂಡ ಥ್ಯಾಂಕ್ ಯು. ನೀವ್ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ನಿಮ್ಮನ್ನ ಮಾತಾಡ್ಸೋದೇ ನಮಗೊಂದು ಖುಷಿ ಅಲ್ವಾ? ಮತ್ತೆ ನಾವು ಒಬ್ರು ಆಚೆ ಹೋದ್ರೆ ಕುಂದನ್ ಮಗಂದು ಅಂತಾರೆ. ತಿನ್ನಕ್ಕಿಂತ ಜನನು ಭಾಳ ಜನ ಇದ್ದಾರೆ. ಹಂಗಾಗಿ ನಾವು ಯಾರು ಬೆಲೆ ಕೊಟ್ಟು ಮಾತಾಡ್ತಾರೋ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತೀವಿ. ಹೌದು, ಇಲ್ಲ ನಮ್ಮ ಕಡೆ ನಾವು ಹೋಗ್ಬಿಡ್ತೀವಿ. ಯಾರ ಮನೆಗಾರ ಹೋದ್ರೆ ನಮ್ಮ ಹಳ್ಳಿ ಕಡೆ ಬಂದ್ರೆ ಮೊದಲು ಏನ್ ಮಾಡ್ತಾರೆ ಗೊತ್ತಾ? ಮೊದಲು ಅವ್ರಿಗೆ ಕೈ ಕಾಲು ಮುಖ ತೊಳ್ಕೊಂಡು ನೀರು ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡಿಸಿ ಕಳ್ಸೋರು. ಆಮೇಲೆ ಮಾತು ಏನಿದ್ರು ಮಾತಾಡ್ತಾರೆ. ಈ ಸಿಟಿ ಒಳಗೆ ಏನ್ ಮಾಡ್ತಾರೆ ಗೊತ್ತಾ? ಅವ್ರ ಮಾತಿನಲ್ಲೇ ಮನೆ ತೊಳಿತಾರೆ. ಮಾತಿನಲ್ಲೇ ಮನೆ ಕಳಿಸ್ಬಿಡಿ ಅಷ್ಟೇ. ಅವ್ರು ಒಂದು ಫೋಟೋ ತೆಕ್ಕೊಳ್ಳೋಣ. ತಕೋಬೋದು ಆರಾಮಾಗಿ. ನಗಲ್ವಾ? ತಗೊಳ್ಳಿ ಅಣ್ಣ, ಖರ್ಚಿಗೆ ಇಟ್ಕೊಳ್ಳಿ ದುಡ್ಡು. ತಗೊಳ್ಳಿ ತಗೊಳ್ಳಿ ನಿಮಗೆ. ಆಯ್ತು, ಪರವಾಗಿಲ್ಲ. ಆಯ್ತು, ಹೋಗಿ ಬನ್ನಿ. ಆಯ್ತು, ನಿಮ್ಗೂ ಒಳ್ಳೇದಾಗ್ಲಿ. ಹೋಗಿ ಬರ್ರಿ. ಸರಿ ಸರಿ. ಹ್ಮ್.
ಫೋನ್ ಮಾಡಮ್ಮ. ಹಾಂ ಆಯಿತು ಫೋನ್ ಮಾಡ್ತೀನಿ. ಮಾಡ್ರಿ ಅಂತಾರೆ ಯಾರು ಇದ್ರೆ ಹೇಳ್ರಿ. ಆಯ್ತಣ್ಣ ಹೇಳ್ತೀನಿ.